ನಮಸ್ತೆ ಸ್ನೇಹಿತರೆ, ನಮ್ಮ ಚಾನಲಿಗೆ ನಿಮಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂದಿನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಹೊಸದಾಗಿ ಸೇರುವ ಎಲ್ಲರಿಗೂ ಸ್ವಾಗತ. ನಿಮ್ಮ ಬೆಂಬಲವೇ ನಮ್ಮ ಗೆಲುವಿನ ಆಧಾರ. ಧನ್ಯವಾದ. ಯಾವ ದೇಶದ ಅಧ್ಯಕ್ಷರು ಅತಿ ಹೆಚ್ಚು ಸಂಬಳ ಪಡೆಯುತ್ತಾರೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ಮಾಂಸವನ್ನು ತಿಂದರೆ ಬೆಳ್ಳಗಾಗುತ್ತಾರೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಯಾವ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ಮೂಗಿನಿಂದ ಮಾಡುತ್ತದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಯಾವ ತರಕಾರಿ ತಿಂದರೆ ಕೂದಲು ಉದುರುವುದು ನಿಲ್ಲುತ್ತದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಸಾವಿರ ಸರೋವರಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ರಾಜ್ಯವನ್ನು ಮೊಟ್ಟೆಗಳ ಬುಟ್ಟಿ ಎಂದು ಕರೆಯಲಾಗುತ್ತದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಯಾವ ನದಿಯನ್ನು ಪವಿತ್ರ ನದಿ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಭಾರತದ ಯಾವ ರಾಜ್ಯದ ಕಡಿಮೆ ಸಂಖ್ಯೆ ಮುಸ್ಲಿಮ್ಸ್ ಅವರನ್ನು ಹೊಂದಿದೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಯಾವ ತರಕಾರಿಯನ್ನು ತರಕಾರಿಗಳ ರಾಣಿ ಎಂದು ಕರೆಯುತ್ತಾರೆ? ನಿಮ್ಮ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್.
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ಗಾಳಿಪಟವನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ನಿಮ್ಮ ಆಯ್ಕೆಯೇ ಆಯ್ಕೆ ಬಿ, ಆಯ್ಕೆ ಸಿ, ಆಯ್ಕೆ ಡಿ. ನಿಮ್ಮ ಸಮಯ ಸ್ಟಾರ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ,